ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ನೋಡ್ತಿದ್ದೀರಲ್ಲ, ಈ ಮರಿಗಳು ಎಲ್ಲ 3 ಗಂಟೆ ಮೇಲೆ ಬಿಡ್ತಾ ಇರೋದು. ಒಂದು 3 ಅವರ್ಸ್ ಆದರೂ ನಾವು ಓಡಾಡೋಕೆ ಬಿಡ್ತೀವಿ. ಆ ಕಡೆ ಪಕ್ಕದ ಹೊಲದಲ್ಲಿ ಹುಳ್ಳಿ ಕಾಳು ಹಾಕಿದ್ದಾರೆ, ಅಲ್ಲಿಗೆಲ್ಲ ಓಡೋತಾವೆ. ನೀವು ಏನಾದರೂ ಚಿಕ್ಕ ಪ್ರಮಾಣದಲ್ಲಿ ಶೆಡ್ ಮಾಡಿದರೆ ಒಂದು 3 ಅವರು ಈ ಥರ ಬೈಲಲ್ಲಿ ಮೇಯಕ್ಕೆ ಬಿಡ್ರಿ. ಒಳ್ಳೆ ಮೇವು ಸಿಗ್ತವೆ. ಅವು ಹುಡಿಕೊಂಡು ತಡಿಕೊಂಡು ತಿಂತವೆ. ಮತ್ತು ಕುರಿಗಳು ಅಷ್ಟೇ ಚೆನ್ನಾಗಿ ಆರೋಗ್ಯವಾಗಿ ಬಿಸಿಲಲ್ಲಿ ಓಡಾಡ್ಕೊಂಡು ಕಾಲು ಎಲ್ಲ ಫ್ರೀ ಆಗುತ್ತೆ. ಅದು ಏನು ಚೆನ್ನಾಗಿ ಮೈತಾ ಇದ್ದೀವಿ. ಮತ್ತು ಇದು ಯಾರು ಇನ್ನೂ ಕಮೆಂಟು ಹಾಕಿಲ್ಲ, ಏನಿಲ್ಲ ಕುರಿ ಕೇಳೋಕ್ಕೆ. ನೋಡ್ತೀನಿ, ಯಾರನ್ನ ಕಮೆಂಟ್ ಹಾಕಿದ್ರೆ ನನ್ನ ಬಜೆಟ್ಗೆ ಏನಾದ್ರು ಬಂದರೆ ಕೊಟ್ಬಿಡ್ತೀನಿ. ನೋಡಿ, ಯಾರನ್ನ ಬೇಕಂದರೆ ಕಮೆಂಟ್ ಮಾಡಿ, ಬೇಗ ಕಮೆಂಟ್ ಮಾಡಿ. ಆಮೇಲೆ ಕಮೆಂಟ್ ಮಾಡಿ ನನ್ನ ನಂಬರು ಕೂಡ ಹಾಕ್ತೀನಿ. ಚೆನ್ನಾಗಿದೆ ಮರಿ ಮಾತ್ರ. ಇದು ಫುಲ್ ಆ್ಯಕ್ಟಿವಲ್ಲಿದೆ. ಕುರಿಗಳು ಫುಲ್ ಆ್ಯಕ್ಟಿವಲ್ಲಿ ಓಡಾಡ್ತೀವಿ. ಆ ಕಡೆ ಎಲ್ಲ ಹೋಗ್ಬಿಟ್ಟವೆ. ಇದೊಂದು ಮಾತ್ರ ಇಲ್ಲೇ ಇದೆ. ಎಲ್ಲ ಹುಳ್ಳಿ ಕಾಳಿಗೆ ಹೋಗ್ಬಿಟ್ಟಿದೆ ಬೇರೆಯವ್ರದ್ದು. ಇವೆಲ್ಲ ಇಟ್ಕೊಬೇಕು. ನೋಡಿ, ನಮ್ಮ ಭೀಮನೆ ಹೆಂಗಿದ್ದಾನೆ. ಫುಲ್ಲು ಬೈಲು ಫ್ರೆಂಡ್ಸ್. ನಮಗಂತೂ ಮೇಯ್ಸೋಕ್ಕೆ ಏನು ಕೊರತೆನೇ ಇಲ್ಲ, ಫುಲ್ಲು ಬೈಲು. ನಿಮ್ಗೆ ಯಾರಿಗಾನ ಈ ಥರ ಇದ್ದರೆ ಆರಾಮಾಗಿ 3 ಅವರ್ 2 ಅವರ್ ಬಿಟ್ಬಿಟ್ಟು ಮೇಯಿಸ್ಕೊಳ್ರಿ. ನಿಮ್ಮ ಮನೆ ಕಡೆ ಏನಾರು ಇದ್ದರೆ ಯಾವಾಗಲೂ ಬೇರೆ ಶೆಡ್ಡಲ್ಲೇ ಕೂಡ ಹಾಕ್ಬಾರ್ದು ಮರಿಗಳ್ನ. ಬಿಸಿಲಿಗೂ ಮತ್ತು ಕಾಲು ಫ್ರೀ ಆಗೋಕ್ಕೂ ಓಡಾಡೋಕೆ ಬಿಡ್ಬೇಕು. ಹಿಂಗೆ ನೋಡಿ, ಬೇರೆಯವ್ರ ಹೊಲದಲ್ಲಿ ಹುಳ್ಳಿ ಕಾಳು ಹಾಕ್ಬಿಟ್ಟಿದ್ದಾರೆ, ಅಲ್ಲಿ ಹೋಗ್ಬಿಟ್ಟವೆ. ಇಲ್ಲಿ ಕಟ್ಕೊಬೇಕೆಲ್ಲಾನು. ಮತ್ತು ಕಲ್ಲುಪ್ಪು ಏನಕ್ಕೆ ಹಾಕೋದು ಅಂತ ಕಮೆಂಟ್ ಮಾಡಿದ್ರಿ. ಕಲ್ಲುಪ್ಪು ಹಾಕೋದ್ರಿಂದ ಆರೋಗ್ಯವಾಗಿರುತ್ತೆ ಮತ್ತು ಫ್ಯಾಟ್ನಿಂಗು ಆಗುತ್ತೆ. ಮತ್ತೊಂದು ವೀಡಿಯೋ ಹಾಕಿದ್ದೀನಿ, ಅದಲ್ಲಿ ನೋಡ್ಕೊಳ್ಳಿ. ಕಮೆಂಟ್ ಮಾಡಿದ್ರಿ ಯಾರೋ ಒಬ್ಬರು. ಕಲ್ಲುಪ್ಪು ಕೊಟ್ಟರೆ ಇನ್ನೂ ಒಳ್ಳೆಯದು. ಇವೆಲ್ಲ ಅಲ್ಲೇ ವೆಯ್ಟ್ ಗೇನ್ ಆಗಿದೆ.